ಸಾಧನೆಯ ಹಾದಿಯಲ್ಲಿ ಬೆಳಕಿನ ಚಿತ್ತಾರ ಬರೆದ 10 ಜೇನಹನಿಗಳ ಪರಿಚಯ ಸರಣಿಯು ಟೀಮ್ ಜೇನುಗೂಡಿನ ಮೂಲಕ ಧ್ವನಿಯಾಗುತ್ತಾ ಬರುತ್ತಿದೆ. ಸಾಧಕರ ಸಾಧನೆಯ ಹೊಳಪಿಗೆ ಪ್ರೋತ್ಸಾಹದ ಅಕ್ಷರಗಳೇ ಈ ಜೇನಹನಿ. ಸರಣಿ ಪರಿಚಯದ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಮಾತಾದ ಸಾಧಕಿ ಯಾರು ಎನ್ನುವ ಪ್ರಶ್ನೆಗೆ ಉತ್ತರವಾದಂತೆ ಇವರು ಬೇರಾರೂ ಅಲ್ಲ. ಸಾಧನೆಯ ಹಾದಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿನುಗಿದರೂ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕಾಣುವ ಮಾತೃ ಹೃದಯಿ ಸುಭಾಷಿಣಿ ರೈ ಬೆಳ್ತಂಗಡಿ. ಸುಭಾಷಿಣಿ ಇವರ ಬದುಕಿನೊಳಗಿನ ಕಥೆಗೆ ಧ್ವನಿಯಾಗುತ್ತಾ ಹೋದಂತೆ ಇವರ ಹುಟ್ಟು, ಬೆಳವಣಿಗೆ, ಸಾಧನೆಯ ಗುಟ್ಟನ್ನು ಹೀಗೆ ಪರಿಚಯಿಸುತ್ತಾ ಹೋಗುತ್ತದೆ. ನಡಗ್ರಾಮದ ಪನೆಕ್ಕಳ ಎಂಬಲ್ಲಿ ಶ್ರೀ ಬಾಲಪ್ಪ ಶೆಟ್ಟಿ ಮತ್ತು ಜಾನಕಿ ದಂಪತಿಗಳ 3 ಮಕ್ಕಳಲ್ಲಿ ಮುದ್ದಿನ ಮೊದಲ ಕುವರಿಯಾಗಿ ಜನಿಸಿದವರೇ ಈ ನಮ್ಮ ಸಾಧಕಿ ಸುಭಾಷಿಣಿ. ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡದಲ್ಲೂ, ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಸಂತ ತೆರೇಸಾ ಹೈಸ್ಕೂಲ್ ಬೆಳ್ತಂಗಡಿಯಲ್ಲೂ, ಮುಂದೆ ಕಾಲೇಜ್ ವಿದ್ಯಾಭ್ಯಾಸವನ್ನು ಶ್ರೀ ಮಂಜುನಾಥೇಶ್ವರ ಕಾಲೇಜ್ ಉಜಿರೆಯಲ್ಲಿ ಮುಗಿಸಿ, ಮುಂದೆ ನರ್ಸಿಂಗ್ ಕೋರ್ಸನ್ನು ಆಯ್ಕೆ ಮಾಡಿ GNM ಕೋರ್ಸನ್ನು ವೆನ್ಲಾಕ್ ಸ್ಕೂಲ್ ಆಫ್ ನರ್ಸಿಂಗ್ ಮಂಗಳೂರು ಇಲ್ಲಿ ಉನ್ನತ ಶ್ರೇಣಿಯಲ್ಲಿ ಮುಗಿಸಿ, ಮುಂದೆ ಉನ್ನತ ವಿದ್ಯಾಭ್ಯಾಸವಾದ PCBSCಯನ್ನು ಸರ್ಕಾರಿ ನರ್ಸಿಂಗ್ ಮಹಾವಿದ್ಯಾಲಯ ಹಾಸನದಲ್ಲಿ ಯಶಸ್ವಿಯಾಗಿ ಮುಗಿಸಿದರು. ವೃತ್ತಿ ಜೀವನದಲ್ಲಿ ಪ್ರಥಮವಾಗಿ ತಾಲೂಕು ಆಸ್ಪತ್ರೆ ಗಂಗಾವತಿಯಲ್ಲಿ ತನ್ನ ಸೇವೆಯನ್ನು ಆರಂಭಿಸಿದ ಇವರು ಮುಂದೆ ಪುತ್ತೂರು ಸರಕಾರಿ ಆಸ್ಪತ್ರೆಯಲ್ಲಿಯೂ, ನಂತರ 2014ರಿಂದ ತಾಲೂಕು ಸರಕಾರಿ ಆಸ್ಪತ್ರೆ ಬೆಳ್ತಂಗಡಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ 24 ವರ್ಷಗಳ ಸುದೀರ್ಘ ಅನುಭವವಿರುವ ಸುಭಾಷಿಣಿಯವರ ಸೇವಾ ಹೃದಯವನ್ನು ಪರಿಗಣಿಸಿ ನರ್ಸಿಂಗ್ ಸೇವೆಗಾಗಿ ನೀಡಲಾಗುವ ಅತ್ಯಮೂಲ್ಯ ಪ್ರಶಸ್ತಿಯಾದ ನ್ಯಾಷನಲ್ ಫ್ಲೋರೆನ್ಸ್ ನೈಟಿಂಗೇಲ್ ಅವಾರ್ಡ್ 2019 ರಾಷ್ಟ್ರ ಪ್ರಶಸ್ತಿಯು ಇವರನ್ನು ಅರಸಿ ಬಂದಿದೆ. ಇದಲ್ಲದೆ ರವಿಕಿರಣ್ ಕರುನಾಡ ಸೇವಾ ರತ್ನ ಪ್ರಶಸ್ತಿ ಜೊತೆಗೆ ಕರಾವಳಿ ಸೌರಭ ಪ್ರಶಸ್ತಿಯೂ ಕೂಡ ಇವರ ಸೇವೆ ಮತ್ತು ಸಾಧನೆಯ ಹೆಜ್ಜೆಯನ್ನು ಗುರುತಿಸಿ ಇವರ ಮಡಿಲನ್ನು ತುಂಬಿದೆ. ಇದು ಮಾತ್ರವಲ್ಲದೆ ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಆರೋಗ್ಯದ ಬಗ್ಗೆ ಇವರು ನೀಡಿದ ಮಾಹಿತಿಯು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಈಗಲೂ ಶಾಲೆ ಹಾಗೂ ಇತರ ಕಾರ್ಯಕ್ರಮಗಳಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿದ್ದಾರೆ. JCI ಮಂಜುಶ್ರೀ ಬೆಳ್ತಂಗಡಿ ಮತ್ತು ಲಯನ್ಸ್ ಕ್ಲಬ್ ಬೆಳ್ತಂಗಡಿಯ ಸದಸ್ಯೆಯಾಗಿ ಶಾಲಾ ಕಾಲೇಜು ಹಾಗೂ ಹಾಸ್ಟೆಲ್ನ ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಮಾಹಿತಿ ನೀಡಿದ ಹೆಗ್ಗಳಿಕೆ ಇವರದು. ವೃತ್ತಿ ಬದುಕಿನಲ್ಲಿ ಆರೋಗ್ಯ ಸೇವೆಯಾದರೆ ಇವರೊಳಗೂ ಒಂದು ಕವಿ ಮನಸ್ಸಿದೆ. ಅಕ್ಷರಗಳಿಗೆ ಜೀವ ತುಂಬುವ ಹೃದಯವಿದೆ. ಬಿಡುವಿನ ಒಂದಷ್ಟು ಸಮಯದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಸುಭಾಷಿಣಿ ಇವರು ಓರ್ವ ಉತ್ತಮ ಬರಹಗಾರ್ತಿ ಕೂಡ ಹೌದು. ಭಾಷಿಣಿ ಎಂಬ ಕಾವ್ಯನಾಮದಿಂದ ಬರಹ ಲೋಕದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದವರು. ಈಗಾಗಲೇ ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಸಾಹಿತ್ಯ ಲೋಕದಲ್ಲಿ ಕೂಡ ತನ್ನ ಹೆಸರನ್ನು ಗಟ್ಟಿಯಾಗಿ ಅಚ್ಚಾಗಿಸಿದ್ದಾರೆ. ಭಾವಸಿಂಚನ ಹಾಗೂ ಸೃಜನ ಸೃಷ್ಟಿ ಎನ್ನುವ ಕವನ ಮತ್ತು ಕಥಾ ಸಂಕಲನಗಳನ್ನು ರಚಿಸಿ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಯುವ ಬರಹಗಾರರ ಒಕ್ಕೂಟ ಬೆಳ್ತಂಗಡಿ ಇದರ ಕಾರ್ಯದರ್ಶಿಯಾಗಿಯೂ, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿಯೂ, ಕನ್ನಡ ಶಾಯರಿ ಗಜಲ್ ಪರಿಷತ್ತು ರಾಜ್ಯ ಘಟಕ ಹುಬ್ಬಳ್ಳಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡಿಕೊಂಡಿರುವುದು ಹಾಗೂ ಸಿರಿಗನ್ನಡ ರಾಷ್ಟ್ರೀಯ ಸಾಹಿತ್ಯ ಸೇವಾರತ್ನ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, JCI ಸಾಹಿತ್ಯ ರತ್ನ ಪ್ರಶಸ್ತಿ ಹಾಗೂ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ನೀಡುವ ಚುಟುಕು ಚೇತನ ಮತ್ತು ಮಕ್ಕಳ ಸಾಹಿತ್ಯಕ್ಕಾಗಿ ಚುಟುಕು ಚಂದಿರ ಇವೆಲ್ಲ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಇವರು ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗ ಮೈಸೂರು ಇವರ ರಾಜ್ಯ ಮಟ್ಟದ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ಇವರ ಸಾಹಿತ್ಯ ಸೇವೆಗೆ ಸಂದ ಗೌರವ. ಸದಾ ನಗುಮುಖದ ಸುಭಾಷಿಣಿಯವರು ಸಮಾಜಕ್ಕೆ ತನ್ನಿಂದಾಗುವಷ್ಟು ಅಳಿಲು ಸೇವೆಯನ್ನು ನೀಡುತ್ತಾ ಬಂದವರು. ನರ್ಸಿಂಗ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ, ಮಹಿಳಾ ಮಂಡಲಗಳ ಒಕ್ಕೂಟ ಬೆಳ್ತಂಗಡಿ, ಸರ್ಕಾರಿ ನೌಕರರ ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳ್ತಂಗಡಿ ಮುಂತಾದ ಅನೇಕ ಸಂಘ ಸಂಸ್ಥೆಗಳಿಂದ ಸನ್ಮಾನಗಳನ್ನು ಪಡೆದಿರುವ ಇವರು ಸಾಂಸಾರಿಕ ಜೀವನದಲ್ಲಿ ಪತಿ ಮತ್ತು 2 ಮಕ್ಕಳೊಂದಿಗೆ ಬೆಳ್ತಂಗಡಿಯಲ್ಲಿ ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಎಲ್ಲರೊಳಗೂ ಪ್ರೀತಿಯೊಂದಿಗೆ ಬೆರೆಯುವ ಈ ಸಾಧಕಿಯ ಸಾಧನೆ ಇನ್ನಷ್ಟು ಎತ್ತರಕ್ಕೇರಲಿ, ಇವರ ಮನದಾಸೆಗಳೆಲ್ಲವೂ ನೆರವೇರಲಿ ಎಂದು ಆಶಿಸುತ್ತಾ ಜೇನಹನಿಯ ಈ ಜೇನಿಗೆ ಎಲ್ಲ ರೀತಿಯ ಶುಭ ಹಾರೈಕೆಗಳು.